ದಿನಗಳಲ್ಲಿ ಅಂತ ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿಯನ್ನ ಪಡಿತೀನಿ. ಇನ್ನು ಧರ್ಮಸ್ಥಳದಲ್ಲಿ ಶೋಧ ಕಾರ್ಯ ನಡೀತಾ ಇರುವಂತಹ ಮಧ್ಯದಲ್ಲಿಯೇ ಎಸ್ಐಟಿ ಮೀಟಿಂಗ್ ಕೂಡ ನಡೆದಿದೆ. ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಾಂತಿ ನೇತೃತ್ವದಲ್ಲಿ ಸಭೆ. ಬೆಳತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಹೈ ವೋಲ್ಟೇಜ್ ಸಭೆ ನಡೆದಿದೆ. ಅಧಿಕಾರಿಗಳಿಂದ ಸಂಪೂರ್ಣ ಮಾಹಿತಿಯನ್ನ ಪಡೆದಿದ್ದಾರೆ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಾಂತಿ. ಡಿಐಜಿ ಅನುಚೇತ್, ಎಸ್ಪಿ ಸೈಮನ್ ರಿಂದ ತನಿಖೆಯ ಬಗ್ಗೆ ಚರ್ಚೆ ಮಾಡಿದ್ದಾರೆ ಪ್ರಣಬ್ ಮೊಹಾಂತಿ. ಇನ್ನು 13ನೇ ಪಾಯಿಂಟ್ ನಲ್ಲಿ ಶೋಧ ಕಾರ್ಯ ಆಗಬೇಕಾಗಿತ್ತು, ಆ ಕುರಿತಾಗಿಯೂ ಕೂಡ ಚರ್ಚೆಗಳಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ನೇತ್ರಾವತಿ ಡ್ಯಾಂ ಪಕ್ಕದಲ್ಲಿರುವ ಪಾಯಿಂಟ್ ಅದು. ಡ್ಯಾಂ ಹಾಗೂ ವಿದ್ಯುತ್ ಕಂಬಕ್ಕೆ ಹಾನಿಯಾಗದ ರೀತಿಯಲ್ಲಿ ಅಗೆಯಬೇಕು, ಶೋಧ ಕಾರ್ಯ ನಡೀಬೇಕು. 13ನೇ ಪಾಯಿಂಟ್ ಅಗೆಯುವ ಸಂಬಂಧ ಎಸ್ಐಟಿ ಅಧಿಕಾರಿಗಳು ಚರ್ಚೆ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಪ್ರಣಬ್ ಮೊಹಾಂತಿ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ಎಸ್ಐಟಿಯ ಮುಂದೆ ಈಗ ಮತ್ತಿಬ್ಬರು ಅನಾಮಿಕರು ಪ್ರತ್ಯಕ್ಷರಾದ್ರ ಅಂತಹ ಚರ್ಚೆ ಆಗ್ತಾ ಇದೆ. ಬೆಳತಂಗಡಿ ಎಸ್ಐಟಿ ಕಚೇರಿಗೆ ಮತ್ತಿಬ್ಬರು ಸಾಕ್ಷಿದಾರರು. ದೂರುದಾರನ ಪರವಾಗಿ ಬಂದ್ರ ಮತ್ತೆರಡು ಸಾಕ್ಷಿ ಅನ್ನುವಂಥದ್ದು. ಅನಾಮಿಕ ಹೇಳಿದ 13 ಸ್ಥಳಗಳಲ್ಲಿ ಒಂದರಲ್ಲಿ ಅವಶೇಷ ಸಿಕ್ಕಿದೆ, ಪತ್ತೆಯಾಗಿದೆ. ಎಸ್ಐಟಿ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಈಗ ಮತ್ತಿಬ್ಬರು ಪ್ರತ್ಯಕ್ಷರಾದ್ರ ಅನ್ನೋ ಚರ್ಚೆಗಳು ನಡೀತಾ ಇದೆ. ಅಂತಹ ಬೆಳವಣಿಗೆ ಆಗಿದೆ ಅಂತ ಎಸ್ಐಟಿಯ ಮುಂದೆ ಹಾಗಾದ್ರೆ ಮತ್ತಿಬ್ಬರು ಅನಾಮಿಕರು ಬಂದಿದ್ದಾರೆ. ಮೊದಲು ಅನಾಮಿಕನ ಪರವಾಗಿ 6 ಸಾಕ್ಷಿಗಳಿವೆ ಅಂತ ಹೇಳಲಾಗಿತ್ತು. ಇದೀಗ 6 ಮಂದಿ ಹೊರತುಪಡಿಸಿ ಮತ್ತಿಬ್ಬರು ಹಾಜರು. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ಹರೀಶ್ ಇದ್ದಾರೆ ನಮ್ಮ ಪ್ರತಿನಿಧಿ. ಹರೀಶ್, ನಾವು ಗಮನಿಸ್ತಾ ಇದೀವಿ ಈಗ 11A ನಲ್ಲಿ ಕಾರ್ಯಾಚರಣೆ ಮುಗ್ದಿದೆ ನಿಜ, ಆದ್ರೆ ಆ ಕಾರ್ಯಾಚರಣೆ ನಡೀತಾ ಇದ್ದಂತಹ ಸಂದರ್ಭದಲ್ಲೇ ಪ್ರಣಬ್ ಮೊಹಾಂತಿ ನೇತೃತ್ವದಲ್ಲಿ ಮತ್ತೊಂದು ಕಡೆ ಸಭೆ ಕೂಡ ಆಗ್ತಾ ಇತ್ತು. ಆ ಸಭೆಯಲ್ಲಿ ಎಕ್ಸಾಕ್ಟ್ ಆಗಿ ಏನೇನ್ ಡಿಸ್ಕಸ್ ಆಯ್ತು ಒಂದು, ಮತ್ತೊಂದು ಈಗ ಅನಾಮಿಕ ದೂರುದಾರನ ಪರವಾಗಿ ಮತ್ತಿಬ್ಬರು ಬಂದಿದ್ದಾರೆ ಅನ್ನುವಂತಹ ಚರ್ಚೆ ಏನಾಗ್ತಾ ಇದೆ, ಅದು ನಿಜವಾ? ವೀಣಾ, ಈಗಾಗಲೇ ಬೆಳಗ್ಗೆ ಬೆಂಗಳೂರಿನಿಂದ ನೇರವಾಗಿ ಬೆಳ್ತಂಗಡಿ ಅಂದ್ರೆ ಮಂಗಳೂರಿಗೆ ಬಂದು ಮಂಗಳೂರಿಂದ ಬೆಳ್ತಂಗಡಿ ಕಚೇರಿಯಲ್ಲಿರುವಂತಹ ಎಸ್ಐಟಿ ಕಚೇರಿಗೆ ಈಗಾಗಲೇ ಪ್ರಣಬ್ ಮೊಹಾಂತಿ ಬಂದಿದ್ರು. ಈ ಒಂದು ಎಸ್ಐಟಿಯ ಮುಖ್ಯಸ್ಥ ಆಗಿರುವಂಥದ್ದು. ಹೀಗಾಗಿ ಹಿಂದೆ ಬಂದಂತ ಸಂದರ್ಭದಲ್ಲಿ ಅಂದ್ರೆ ಪ್ರತಿದಿನವೂ ಕೂಡ ಅವರಿಗೆ ಏನೇನೆಲ್ಲ ತನಿಖೆಯಲ್ಲಿ ಆಗ್ತಾ ಇದೆ ಎಲ್ಲವೂ ಕೂಡ ಅಪ್ಡೇಟ್ ಆಗುತ್ತೆ. ಆದ್ರೆ ಇವತ್ತು ನೇರವಾಗಿ ಅಧಿಕಾರಿಗಳನ್ನ ಅಂದ್ರೆ ಈ ಒಂದು ತನಿಖಾಧಿಕಾರಿ ಆಗಿರ್ಬೋದು, ಜೊತೆಗೆ SP-ಗಳಾಗಿರ್ಬೋದು, DIG ಆಗಿರ್ಬೋದು, ಇವರ ಬಳಿ ಒಂದಷ್ಟು ಮಾಹಿತಿಗಳನ್ನ ನೇರವಾಗಿ ಕಲೆ ಹಾಕಬೇಕಾಗಿತ್ತು. ಜೊತೆಗೆ ಎಸ್ಐಟಿ ಮುಖ್ಯಸ್ಥ ಆಗಿರೋ ಕಾರಣದಿಂದಾಗಿ ಒಂದಷ್ಟು ಸಜೆಷನ್ಗಳನ್ನ ಕೂಡ ಈಗಾಗಲೇ ಈ ತನಿಖಾ ತಂಡಕ್ಕೆ ಕೊಡಬೇಕಾಗಿತ್ತು. ಹೀಗಾಗಿ ಇವತ್ತು ಆ ಎಲ್ಲಾ ಮಾಹಿತಿಗಳನ್ನ ಕಲೆ ಹಾಕುವಂತ ನಿಟ್ಟಿನಲ್ಲೇ ಇವತ್ತು ಪ್ರಣಬ್ ಮೊಹಾಂತಿ ಅವರು ಬೆಳ್ತಂಗಡಿಯಲ್ಲಿರುವಂತಹ ಎಸ್ಐಟಿ ಕಚೇರಿಗೆ ಇವತ್ತು ಬಂದಿದ್ರು. ಜೊತೆಗೆ ಈ ವೇಳೆ ಅನುಚೇತ್ ಕೂಡ ಹಾಜರಿದ್ರು. ಈ ಸಂದರ್ಭದಲ್ಲಿ ಇಷ್ಟು ದಿನ ಏನೆಲ್ಲ ತನಿಖೆ ಆಗಿದೆ, ಡಾಕ್ಯುಮೆಂಟ್ ಸಮೇತವಾಗಿ ಏನೆಲ್ಲ ತನಿಖೆ ಆಗಿದೆ, ಜೊತೆಗೆ ಏನೇನೆಲ್ಲ ಬಾಕಿ ಉಳಿದಿದೆ, ಇನ್ನೇನು ಮಾಡಬೇಕು ಅನ್ಕೊಂಡಿದ್ದೀವಿ, ಈ ಎಲ್ಲವನ್ನು ಕೂಡ ಇವತ್ತು ಪ್ರಣಬ್ ಮೊಹಾಂತಿ ಜೊತೆ ಚರ್ಚೆ ಆಯಿತು. ಜೊತೆಗೆ ಇನ್ನು ಉಳಿದಿರುವಂತಹ 13ನೇ ಸ್ಪಾಟ್ ಏನಿದೆ ಅದರ ಉತ್ಖನನ ಇನ್ನೂ ಆಗಿಲ್ಲ. ಅದಕ್ಕೆ ಕಾರಣ ಏನು ಅನ್ನೋದರ ಕುರಿತು ಕೂಡ ಈಗಾಗಲೇ ಪ್ರಣಬ್ ಮೊಹಾಂತಿಗೆ ಈಗಾಗಲೇ ಅಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಆ ಒಂದು ಡ್ಯಾಮ್ ಬಳಿ ಇರೋ ಕಾರಣದಿಂದಾಗಿ, ಜೊತೆಗೆ ಅಲ್ಲಿ ಎಲೆಕ್ಟ್ರಿಕ್ ಪೋಲ್ ಇರೋದ್ರಿಂದ ಕಾರಣದಿಂದಾಗಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಬೇಕು. ಒಂಚೂರೇ ಯೋಚನೆ ಮಾಡದೆ ಏನಾದ್ರೂ ಅಲ್ಲಿ ಉತ್ಖನನ ಮಾಡಿದ್ರೆ ನೀರು ಬರುವಂತ ಸಾಧ್ಯತೆ ಇದೆ, ಡ್ಯಾಮ್ಗೆ ಡ್ಯಾಮೇಜ್ ಆಗುವಂತ ಸಾಧ್ಯತೆ ಇರುತ್ತೆ. ಹೀಗಾಗಿ ಅದು ಎಲ್ಲವನ್ನು ಕೂಡ ಯೋಚನೆ ಮಾಡಬೇಕಾಗುತ್ತೆ. ಅದಕ್ಕೆ ಒಂದಷ್ಟು ಪರ್ಮಿಷನ್ ಜೊತೆಗೆ ಎಕ್ಸ್ಪರ್ಟ್ಗಳ ಸಲಹೆ ಬೇಕು ಅಂತೇಳಿ ಅದನ್ನ ಇನ್ನೂ ಕೂಡ ಮಾಡಿಲ್ಲ ಅಂತೇಳಿ ಈಗಾಗಲೇ ಪ್ರಣಬ್ ಮೊಹಾಂತಿಗೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಜೊತೆಗೆ ಈ ಎಲ್ಲ ಮಾಹಿತಿಯನ್ನ ಕಲೆ ಹಾಕಿ ಒಂದಷ್ಟು ಅಧಿಕಾರಿಗಳಿಗೆ ಮುಂದೇನು ಮಾಡಬೇಕು ಅನ್ನುವಂಥದ್ದು ಎಸ್ಐಟಿ ಮುಖ್ಯಸ್ಥರ ತೀರ್ಮಾನದಂತೆ ಮಾತ್ರ ನಡೆಯುತ್ತೆ. ಇನ್ನು 13 ಪಾಯಿಂಟ್ ಆದ್ಮೇಲೆ ಮತ್ತೆ ಏನಾದ್ರೂ ಉತ್ಖನನ ಮಾಡಬೇಕಾ, ಇದರ ಬಗ್ಗೆ ಕೂಡ
ಏನು ಪ್ರಣವ್ ಮೊಹಂತಿ ಅವರು ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಆದರೆ ಏನು ಸೂಚನೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಇನ್ನೂ ನಿಗೂಢವಾಗಿ ಉಳಿದಿರುವಂಥದ್ದು. ಯಾಕಂದ್ರೆ ಅಧಿಕೃತವಾಗಿ SIT ಮೂಲಗಳು ಇದುವರೆಗೂ ಮಾಹಿತಿಯನ್ನ ಕೊಟ್ಟಿಲ್ಲ. ಜೊತೆಗೆ ಇದರ ಬೆನ್ನಲ್ಲೇ ಒಂದಷ್ಟು ವಿಚಾರಗಳು ಅಂದ್ರೆ ಊಹಾಪೋಹಗಳು ಕೇಳಿ ಬರ್ತಾ ಇರುವಂಥದ್ದು. ಅಂದ್ರೆ ಈಗಾಗಲೇ ಏನು ಅನಾಮಿಕ ವ್ಯಕ್ತಿ ಬಂದಿದ್ದಾನೆ, ಆತನಿಗೆ ಸಾಕ್ಷಿಯಾಗಿ ಇನ್ನೊಂದು 6 ಜನ ಅನಾಮಿಕರು ಬಂದು ನಾವು ತೋರಿಸ್ತೇವೆ ಅಂದ್ರೆ ಒಂದು ಶವಗಳನ್ನ ಊತಿಟ್ಟ ಜಾಗವನ್ನ ತೋರಿಸ್ತೇವೆ ಅನ್ನುವಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಊಹಾಪೋಹಗಳು ಕೇಳಿ ಬಂತು ಬೆಳಗ್ಗೆ. ಆದ್ರೆ ಅದಾದ ಬಳಿಕ ಇದೀಗ 6 ಜನ ಹೋಗಿ 2 ಬಂದಿದ್ದಾರೆ ಅನ್ನುವಂತ ಊಹಾಪೋಹಗಳು ಕೇಳಿಸ್ತಾ ಇದ್ದಾವೆ. ಆದ್ರೆ ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಇನ್ನೂ ಕೂಡ SIT ಅಧಿಕಾರಿಗಳ ಮೂಲಗಳಿಂದ ಗೊತ್ತಾಗಬೇಕಾಗಿದೆ. ಒಂದು ವೇಳೆ ಏನಾದ್ರು ಆ 2 ಬಂದಿದ್ರೆ ಅವ್ರನ್ನೂ ಕೂಡ ಘಟನಾ ಸ್ಥಳಕ್ಕೆ ಕರೆದುಕೊಂಡು ಹೋಗ್ಬೇಕಿತ್ತು, ಅವ್ರಿಗೂ ಕೂಡ ಮುಸ್ಕನ್ನ ಹಾಕಿ ಕರೆದುಕೊಂಡು ಹೋಗ್ಬೇಕಿತ್ತು. ಆದ್ರೆ ಇವತ್ತು ಘಟನಾ ಸ್ಥಳದಲ್ಲಿ ಕೇವಲ ಮೊದಲು ಬಂದಿದ್ದ ಅನಾಮಿಕ ಅಷ್ಟೇ ಘಟನಾ ಸ್ಥಳಕ್ಕೆ ಬಂದಿದ್ದ. ನೋಡ್ಬೇಕು, ಒಂದು ವೇಳೆ ಏನಾದ್ರು 13 ಪಾಯಿಂಟ್ಗಳನ್ನ ಹೊರತುಪಡಿಸಿ ಮತ್ತೆ ಮಾರ್ಕ್ ಮಾಡುವಂತ ಸಂದರ್ಭದಲ್ಲಿ ಈ ಅನಾಮಿಕರು ಸೇರ್ಕೊಂಡ್ರೆ ಆಗ ಅಧಿಕೃತವಾಗಿ ಮಾಹಿತಿ ಸಿಗಲಿದೆ. ಯಾಕಂದ್ರೆ ಈ ಹಂತದಲ್ಲಿ SIT ಅಧಿಕಾರಿಗಳು ಅದನ್ನ ನಿಗೂಢವಾಗಿ ಇಟ್ಟಿರುವಂತದ್ದು. ಯಾವುದೇ ಕಾರಣಕ್ಕೂ ಗುಡ್ಡದಲ್ಲಿ ಶೋಧ ನಡೆಸಿದಂತಹ ಸಂದರ್ಭದಲ್ಲಿ ಮೇಲ್ಭಾಗದಲ್ಲೇ ಸಿಕ್ಕಂತಹ ಅಸ್ಥಿ ಪಂಜರ. ಸೊ SIT ಹೇಳ್ತಾ ಇದೆ ಇಲ್ಲ ಒಂದು ಅಸ್ಥಿ ಪಂಜರ ಮಾತ್ರ ಸಿಕ್ಕಿದೆ ಅಂತ. ಆದ್ರೆ ಸುಜಾತಾ ಭಟ್ ಪರ ವಕೀಲ ಮಂಜುನಾಥ್ ಹೇಳಿದ್ದು 3 ಅಸ್ಥಿ ಪಂಜರ ಸಿಕ್ಕಿದೆ ಅಂತ. ಸೊ ಈ ಬಗ್ಗೆ ಏನು ಕ್ಲಾರಿಟಿ ಸಿಗ್ತಾ ಇದೆ ಹರೀಶ್? ವೀಣಾ, ಇದುವರೆಗೂ ಅಂದ್ರೆ SIT ಅಧಿಕಾರಿಗಳ ಜೊತೆ ನಾನು ಮಾತಾಡಿದಂತ ಸಂದರ್ಭದಲ್ಲಿ ಅವರು ಹೇಳ್ತಾ ಇರುವಂತದ್ದು ಯಾವುದೇ ಕಾರಣಕ್ಕೂ ನಾವು ಭೂಮಿಯ ಮೇಲೆ ಏನು ಈ ಒಂದು ಅಸ್ಥಿಪಂಜರ ಏನ್ ಸಿಕ್ಕಿದೆ ಅದು ಭೂಮಿಯ ಮೇಲೆ ಸಿಕ್ಕಿಲ್ಲ, ಅದೆಲ್ಲವೂ ಕೂಡ ಫಾಲ್ಸ್ ನ್ಯೂಸ್ ಅಂತ ಹೇಳ್ತಾ ಇರುವುದು. ಆ ಒಂದು ಮೂಲದ ಮಾಹಿತಿಗಳು ಅಂದ್ರೆ ಏನು ಖಚಿತಪಡಿಸಿದ ಅಂದ್ರೆ ಜೆನ್ಯೂನ್ ಇರುವಂತ ಮೂಲಗಳ ಪ್ರಕಾರ ಇದು ಮೇಲೆ ಸಿಕ್ಕಿದೆ ಅಂತೇಳಿ ಅದರ ಸಂಬಂಧ ಈಗಾಗಲೇ ಧರ್ಮಸ್ಥಳದಲ್ಲಿ ಈಗಾಗಲೇ UDR ಪ್ರಕರಣ ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಆದ್ರೆ ಇದನ್ನ ಹೊರತುಪಡಿಸಿ SIT ಮೂಲಗಳು ಕೂಡ ಒಂದಕ್ಕಿಂತ ಹೆಚ್ಚು ಅಸ್ಥಿಪಂಜರ ಸಿಕ್ಕಿತ್ತು ಅಂತೇಳಿ ಮಾಹಿತಿಗಳನ್ನ ಕೊಟ್ಟಿದ್ವು. ಆದ್ರೆ ಈ ಏನು ವಕೀಲರು ಹೇಳ್ತಾ ಇರುವಂತ ವಿಚಾರ ಏನಂದ್ರೆ ನಮಗೆ 3 ಅಸ್ಥಿ ಪಂಜರಗಳು ಸಿಕ್ಕಿದಾವೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಅವರು ಈಗಾಗಲೇ ಪತ್ರಿಕಾ ಒಂದು ಪ್ರಕಟಣೆಯನ್ನ ಅವರು ಹೊರಡಿಸಿರುವಂತದ್ದು. ಅಂದ್ರೆ 3 ನಮಗೆ ಸಿಕ್ಕಿದೆ, SIT ಅಧಿಕಾರಿಗಳು ನಮ್ಗೆ ಒಂದು ಒಳ್ಳೆ ರೀತಿಯಲ್ಲಿ ಈ ತನಿಖೆಗೆ ಸಹಕರಿಸ್ತಾ ಇದ್ದಾರೆ. ಜೊತೆಗೆ ಅನಾಮಿಕ ಹೇಳಿದಂತ ಅಂದ್ರೆ ಮಾರ್ಕ್ ಮಾಡಿದಂತ ಸ್ಥಳಗಳನ್ನ ಹೊರತುಪಡಿಸಿಯೂ ಕೂಡ ಬೇರೆ ಜಾಗದಲ್ಲಿ ಉತ್ಖನನ ಮಾಡೋದಕ್ಕೆ ಈ ಒಂದು ಅನುಮತಿಯನ್ನ ಕೊಟ್ಟಿರುವಂತದ್ದು ಸ್ವಾಗತಾರ್ಹ ಅಂತ ಅನ್ನುವಂತ ರೀತಿಯಲ್ಲಿ ವಕೀಲರು ಈಗಾಗಲೇ ಒಂದು ಪ್ರಕಟಣೆಯನ್ನ ಹೊರಡಿಸಿದ್ರು. ಆದ್ರೆ SIT ಮೂಲಗಳು ಆಗ್ಲಿ ಅಥವಾ ಏನು ಅಲ್ಲಿ ತೆಗೆದಂತ SIT ಅಧಿಕಾರಿಗಳೇ ಆಗಿರ್ಬೋದು ಅಥವಾ ವಕೀಲರಾಗಿರ್ಬೋದು ಯಾರು ಕೂಡ ಇದು 1, 2 ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಅದನ್ನ ನಿರ್ಧಾರ ಮಾಡಬೇಕಾಗಿರುವಂತದ್ದು FSL ಅಧಿಕಾರಿಗಳು. ಅವರು ಎಲ್ಲವನ್ನೂ ಕೂಡ ಏನೊಂದು ಬೆಂಗಳೂರಿನ FSLಗೆ ತೆಗೆದುಕೊಂಡೋಗಿ ಪ್ರತಿಯೊಂದು ಬೋನ್ ಅನ್ನ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಇದು 1, 2, 3 ಅಥವಾ 4ಗಿಂತ ಅಧಿಕನ, ಯಾಕಂದ್ರೆ ಸಾಕಷ್ಟು ಬೋನ್ಗಳಲ್ಲಿ ಸಿಕ್ಕಿರುವಂತದ್ದು. ಹೀಗಾಗಿ ಅದು ಎಷ್ಟು ಬಾಡಿಗಳು ಅನ್ನುವಂತ ಹೇಳೋದು FSLಗೆ ಮಾತ್ರ ಸಾಧ್ಯ. ಅದು ರಿಪೋರ್ಟ್ ಬಂದ ನಂತರವಷ್ಟೇ ಇದು ಎಷ್ಟು ಅನ್ನುವಂಥದ್ದು ಗೊತ್ತಾಗುತ್ತೆ. ವೀಣಾ, ಥ್ಯಾಂಕ್ ಯು ಹರೀಶ್ ತಮ್ಮ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.